6 ವರ್ಷಗಳಿಂದ ಎಲೆಕ್ಷನ್ಗಾಗಿ ಕಾದಿರುವಂತ ಆಧುನಿಕ ಬೆಂಗಳೂರಿನ ಶಬರಿಗಳು ಭಕ್ತಿಗಿಂತ ಯುಕ್ತಿ ಬಳಸಿದ್ದೇ ಜಾಸ್ತಿಯಾಗಿ ಈಗ ಜಾಸ್ತಿ ಇದ್ದಂತ ಆಸ್ತಿ ಏನಾದರೂ ನಾಸ್ತಿಯಾಗಿ ಹೋಗುತ್ತಾ ಅಂತ ನೋಡ್ಕೊಳ್ಳೋ ಹಾಗಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಗೋವಿಂದಣ್ಣನ ದೋಸ್ತಿ. ಹಾಗಾದ್ರೆ ಈ ಸ್ಟೋರಿಲಿ ನೋಡೋಣ ಏನಾಗಿದೆ ಆಕಾಂಕ್ಷಿಗಳ ಪರಿಸ್ಥಿತಿ ಅಂತ. ಕೈಯಲ್ಲಿ ಕಮಲದ ಹೂ ಹಿಡ್ಕೊಂಡು ಓಡಾಡ್ತಿದ್ದವರ ಸ್ಥಿತಿ ಈಗ ಕಿವಿಯಲ್ಲಿ ಕಮಲದ ಹೂ ಹಿಡ್ಕೊಂಡಂಗೆ ಆಗಿದ್ಯಂತೆ. ಇತ್ತ ಹೋದೆಡೆ ಬಂದೆಡೆ ಹಸ್ತ ತೋರಿಸ್ತಾ ಇದ್ದವರು ಕೈಯಲ್ಲಿ ಸಾಲದ ಪುಸ್ತಕ ಹಿಡ್ಕೊಂಡಿದ್ದಾರಂತೆ. ಅತ್ತ ತೆನೆ ಹೊತ್ತ ಮಹಿಳೆಯ ನಂಬಿದವರು ತಲೆ ಮೇಲೆ ಸಾಲದ ಹೊರೆ ಹೊತ್ಕೊಂಡಿದ್ದಾರಂತೆ. ಇವರದ್ದೆಲ್ಲ ಒಳ್ಳೆ ಕತೆ ಅಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇದೇನಿದು ಒಗಟೊಗಟಾಗಿ ಒಂದೇ ಸರ್ತಿ 3 ಪಕ್ಷದ ಕತೆ ಹೇಳೋ ಹಂಗೆ ಕಾಣ್ತಿದೆ. ಈ ಕಡೆ ಕಿವಿಲಿ ಕಮಲದ ಹೂ ಅಂತೀರಿ, ಆ ಕಡೆ ಹಸ್ತದಲ್ಲಿ ಸಾಲದ ಬಿಲ್ ಅಂತೀರಿ. ಇದರ ಮಧ್ಯದಲ್ಲಿ ಸಾಲದಕ್ಕೆ ಮಹಿಳೆ ಹೊತ್ತಿರೋದು ತೆನೆಯಲ್ಲ, ಸಾಲದ ಹೊರೆ ಅಂತಿದ್ದೀರಿ. ಏನ್ ನಿಮ್ ಕತೆ ಅಂದಾಗ ಬಾಯ್ಬಿಟ್ರು ನೋಡಿ, 3 ಪಕ್ಷದ 6 ವರ್ಷಗಳಿಂದ ಕಾಯ್ತಿರೋ ಆಕಾಂಕ್ಷಿಗಳ ಕತೆ. ವಿಷಯ ಏನಪ್ಪಾ ಅಂದ್ರೆ 2015ರಲ್ಲಿ ನಡೆದ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದ ಜನಪ್ರತಿನಿಧಿಗಳ ಅವಧಿ 2020ರಲ್ಲಿ ಮುಗಿತು. ಆಗ 198 ವಾರ್ಡ್ಗಳಿದ್ದು 245 ಆಗಿ ಈಗ ಜಿಬಿಎ ಅನ್ನೋ ಹೆಸರಿನಲ್ಲಿ 368ಕ್ಕೆ ಏರಿದೆ ಸಂಖ್ಯೆ. ಆದ್ರೆ ಎಲೆಕ್ಷನ್ ಯಾವಾಗ ಆತ್ ಕೇಳಿದ್ರೆ ಮೊದಲೆಲ್ಲ ಮನೆ ಮುಂದೆ ಬಾ ಅಂತ ಬರಿತಿದ್ದವರೆಲ್ಲ ಹಂಗಾಗಿದೆಯಂತೆ. ಜಿಬಿಎ ಮೂಲಗಳ ಪ್ರಕಾರ ಕಾರ್ಪೊರೇಟರ್ ಆಗ್ಬೇಕು ಅಂತ ಆಕಾಂಕ್ಷಿಗಳು ಬೀದಿ ಬದಿ ಮನೆ ಮನೆ ಸುತ್ತುತ್ತಾನೆ ಇದ್ದಾರೆ. ಎಲೆಕ್ಷನ್ ಡಿಸೆಂಬರ್ ವರೆಗೂ ಮುಂದೂಡಿಕೆ ಮಾಡೋ ಪ್ರಯತ್ನ ನಡೀತಿದೆ. ಅದರ ಹೊರತಾಗಿ ಆಕಾಂಕ್ಷಿಗಳ ಪರಿಪಾಟಲು ಮಾತ್ರ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಾಗಿದೆ. 6 ವರ್ಷಗಳಿಂದ ಕಾಯ್ತಿರೋ ಆಕಾಂಕ್ಷಿಗಳ ಮೂಲಗಳ ಪ್ರಕಾರ ಎಲೆಕ್ಷನ್ ಈಗ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಮನೆ ಮನೆಗೆ ಹೋಗಿ ಕೊಟ್ಟ ಖಾಲಿ ಕಸದ ಬುಟ್ಟಿ ಆಗ್ಲೇ ಮುರಿದು ಹೋಗಿದೆ. ಹಬ್ಬಕ್ಕೂ ಹಾಕಿದ ಬ್ಯಾನರ್ಗಳು ಹರಿದು ಹೋಗಿವೆ. ಓಟಿಗಾಗಿ ಕೊಟ್ಟ ಫುಡ್ ಕಿಟ್ಟು ಯಾವಾಗ್ಲೂ ಖಾಲಿಯಾಗಿದೆ. ಆದ್ರೆ ಎಲೆಕ್ಷನ್ ಮಾತ್ರ ನಾಳೆ ಬಾ ಅನ್ನೋ ಹಂಗಾಗಿದೆಯಂತೆ. ಒಂದೊಂದು ಪಾರ್ಟಿಯ ಆಕಾಂಕ್ಷಿಗಳದ್ದು ಒಂದೊಂದು ಕತೆ. ಇತ್ತ ಕ್ವಿನ್ಸ್ ರೋಡಿನ ಕಚೇರಿಯಲ್ಲಿ ಕಾಯ್ತಿರೋ ಆಕಾಂಕ್ಷಿಗಳ ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಜಿಬಿಎ ಎಲೆಕ್ಷನ್ ಟಿಕೆಟ್ ಬೇಕಾದವರು ಫಾರಂ ತಗೊಳ್ಳಿ ಅಂತ 1 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡಿದ್ದಾರೆ. ದುಡ್ಡು ಕೊಟ್ಟು ಅಪ್ಲಿಕೇಶನ್ ಹಾಕಿದವರು ಅಧಿಕೃತ ಬರೀ 1 ಲಕ್ಷ, ಅನಧಿಕೃತ ಎಷ್ಟೋ ಖರ್ಚಾಗಿ ಹೋಗಿದೆ. ಭಾರತ ಎಲೆಕ್ಷನ್ಗೆ ಸಿಗದ ಟಿಕೆಟ್ಗೆ ಸಲಾಂ ಹೊಡೆದು ಸೊಂಟ ಬಿದ್ದೋಗಿದೆಯಂತೆ. ಇತ್ತ ಕಮಲ ಪಕ್ಷ ಹಾಗೂ ಜೆಪಿ ಭವನದ ಮೂಲಗಳ ಪ್ರಕಾರ ಅಲ್ಲಿ ಜೇಬು ಖಾಲಿ ಮಾಡಿಕೊಂಡು 11 ವರ್ಷದಿಂದ ಕಾಯ್ತಿರೋ ಆಕಾಂಕ್ಷಿಗಳ ಬಳಿ ಹೋಗಿ ತಾಳಿದವನು ಬಾಳಿಯಾನು, ನಿಧಾನವೇ ಪ್ರಧಾನ ಅಂತ ಉಪದೇಶ ಮಾಡಿದವರು ಮತ್ತೆ ವಾಪಸ್ ಬಂದಿಲ್ವಂತೆ. ಅದೇ ಆಕಾಂಕ್ಷಿಗಳು ಮೂಲಗಳ ಪ್ರಕಾರ ಕಾರ್ಪೊರೇಟರ್ ಆಗಬೇಕು ಅಂತ ಇನ್ವೆಸ್ಟ್ ಮಾಡಿದವರ ಸ್ಥಿತಿ ಕೋವಿಡ್ ಟೈಮ್ ಅಲ್ಲಿ ಶೇರ್ ಮಾರ್ಕೆಟ್ ಬಿದ್ದಾಗ ಹೆಂಗಾಯ್ತೋ ಹಂಗಾಗಿದೆಯಂತೆ. ಅಲ್ಲಿ ಕರಡಿ ಕುಣಿತದಿಂದ ಮಾರ್ಕೆಟ್ ಬಿದ್ದು ಹೋಗಿ ಕಾಯೋ ಪರಿಸ್ಥಿತಿ ಬಂದ್ರೆ ಇಲ್ಲಿ ತಮ್ಮದೇ ಶಾಸಕರು ನಾಯಕರು ನಮ್ಮನ್ನೇ ಕುಣಿಸ್ತಾ ಇರೋದ್ರಿಂದ ಕುರುಡು ಕಾಂಚಾಣದ ತುಳಿತಕ್ಕೆ ಸಿಲುಕಿ ಒದ್ದಾಡೋ ಪರಿಸ್ಥಿತಿ ಬಂದಿದೆಯಂತೆ. ಜನರನ್ನು ಬಿಡೋಕಾಗಲ್ಲ. ಚರಂಡಿ ಕ್ಲೀನ್ ಮಾಡಿಸಿ ಅಂದ್ರೆ ಮಾಡಿಸ್ಬೇಕು. ಅಕೌಂಟ್ ಕ್ಲೀನ್ ಆಗಿದ್ದು ಹೇಳೋಕಾಗತ್ತಾ? ಕಾಫಿ ಟೀ ಕುಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು. ಹೋಗ್ಲಿ, ತಿಂಡಿ ತಿಂದವರು ಒಳ್ಳೆ ಮಾತಾದ್ರೂ ಹೇಳ್ತಾರ ನೋಡಿದ್ರೆ, ಅಧಿಕಾರದಲ್ಲಿ ಇದ್ದಾಗ ನಮ್ದೆಲ್ಲ ಕಡದ್ದಾಗಿ ತಿಂದಿಲ್ವಾ, ಈಗ ತಿನ್ನಿಸ್ಲಿ ಬಿಡಿ ಅನ್ನೋ ಮಾತು ಕೇಳಿ ತಿನ್ನೋದು ಬೇಡ, ತಿನ್ಸೋದು ಬೇಡ, ಎಂದೂ ಬಾರದ ಈ ಎಲೆಕ್ಷನ್ ಸವಾಸವೇ ಬೇಡ ಅಂತ ಆಕಾಂಕ್ಷಿಗಳೇ ಸಾಕಾಗಿ ಹೋಗಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ.